ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಅವರ ಮೇಲೆ ಒಂದಷ್ಟು ನಾಯಕರುಗಳು ಮೊನ್ನೆ 5ನೇ ತಾರೀಕು ಕರೆದಂಥ ಒಂದು ಸಭೆಯಲ್ಲಿ ಮಾತಾಡ್ತಿರುವಂಥ ಒಂದು ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು, ಎಳೆದಾಡಿದ್ರು ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ, FIR ಕೂಡ ದಾಖಲಾಗಿದೆ. ಈಗ ಮಹಿಳಾ ಆಯೋಗಕ್ಕೆ ಅವರ ಬೆಂಬಲಿಗರು ಹಾಗೂ ಅವತ್ತು ಆ ಸಭೆಯಲ್ಲಿ ಇದ್ದಂಥವರು ದೂರನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನನ್ನ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮಾರುತಿ ಅವರೇ. ದಿನೇ ದಿನೇ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ನಾನು ಕಳೆದ 2 ಗಂಟೆಯಿಂದ ಕೂತಿದ್ದೆ, ನೀವು ಭಾಳ ಬ್ಯುಸಿಯಾಗಿದ್ರಿ. ಏನಿದು ಪಲ್ಲವಿ ಅವರ ಪ್ರಕರಣ ಅಂತ? ಈಗ ನನಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿದ್ದಾರೆ ಸಂಘಟನೆ, ಅಲೆಮಾರಿ ಸಂಘಟನೆಯವರು. ಒಂದು ಒಂದು ಇಂಟರ್ನಲ್ ಮೀಟಿಂಗ್ ಅದು ನಡಿಬೇಕಾದ್ರೆ ಇವರು ಕೆಲವೊಂದು ವಿಷಯಗಳನ್ನು ಇವರು ಚರ್ಚೆ ಮಾಡಬೇಕಾದ್ರೆ ಕೆಲವೊಂದಷ್ಟು ಜನ ಹುಡುಗರು ಅವರಿಗೆ ಕೆಟ್ಟ ಪದ ಬಳಕೆ ಮಾಡಿ ಮತ್ತು ಹೆಣ್ಮಕ್ಳನ್ನೆಲ್ಲ ಎಳೆದಾಡಿದ್ದಾರೆ. ಸೊ ಕೆಲವೊಬ್ಬರಿಗೆಲ್ಲ ಸಣ್ಣ ಪುಟ್ಟ ಗಾಯನೂ ಆಗಿದೆ. ಸೊ ಒಬ್ಬರು ಒಂದು ನಿಗಮದ ಅಲೆಮಾರಿ ನಿಗಮದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಅದು ಒಂದು ಹೆಣ್ಣು ಮಗಳಿದ್ದಾಳೆ. ಸೊ ಹಾಗಾಗಿ ಈ ಥರ ಎಲ್ಲ ವರ್ತನೆ ಮಾಡೋದು ತಪ್ಪು, ಮತ್ತು ಕಾನೂನನ್ನು ಯಾರೂ ಕೈಗೆ ತಗೋಬಾರ್ದು. ಹಾಗಾಗಿ ಅವ್ರು ನಿನ್ನೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಎಲ್ಲ ನನಗೆ ಇವತ್ತು ಕೊಟ್ಟಿದ್ದಾರೆ. ನಾನು ಪೊಲೀಸ್ ಆಯುಕ್ತರಿಗೆ ಆಲ್ರೆಡಿ ನಿನ್ನೆ FIR ಆಗಿದೆ, ಬಟ್ ಆದರೂ ಕಮಿಷನ್ಗೆ ಕಂಪ್ಲೇಂಟ್ ಬಂದಿರೋದ್ರಿಂದ ನಾವು ಆಯುಕ್ತರಿಗೆ ಮತ್ತೆ ನಾನೊಂದು ಪತ್ರವನ್ನು ಬರಿತೇನೆ. ಅದು ಸೆಕ್ಷನ್ BNS ಸೆಕ್ಷನ್ 79 ಅಡಿ ಬರುತ್ತದು. ಸೊ ಅದರಡಿ ಕಾನೂನು ಕ್ರಮ ಇವ್ರ ಮೇಲೆ ಜರುಗಿಸ್ಬೇಕು. ಯಾಕೆಂದರೆ ಅದು ದೈಹಿಕವಾಗಿ ಒಂಥರ ಹರಾಸ್ಮೆಂಟ್ ಮಾಡಿದ್ದಾರೆ. ಸೊ ಕಿರುಕುಳ ಅದು ಬೇಸಿಕ್ಲಿ. ಆಮೇಲೆ ಕೆಟ್ಟ ಪದಗಳಿಂದ ನಿಂದನೆ ಮಾಡಿರೋದೆಲ್ಲ ಈ ಒಂದು ಸೆಕ್ಷನ್ ಅಡಿ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಈ ಕ್ರಿಮಿನಲ್ ಅಫೆನ್ಸ್ ಮೇಲೆ ಅವ್ರನ್ನ ಒಂದು ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ನಾನು ಪೊಲೀಸ್ ಆಯುಕ್ತರಿಗೆ ಇವತ್ತು ಪತ್ರವನ್ನು ಬರೀತೇನೆ. ಮೇಡಮ್, ಕಳೆದ ವಾರ ಅಷ್ಟೇ ಒಬ್ಬ ಪರಿಷತ್ ಸದಸ್ಯರು, ಯಾವ ಪಕ್ಷದ ಪರಿಷತ್ ಸದಸ್ಯರು ಅನ್ನೋದಕ್ಕಿಂತಲೂ ಕೂಡ ಪರಿಷತ್ ಸದಸ್ಯರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಮೇಲೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ವೈಯಕ್ತಿಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಈಗ ಒಂದು ನಿಗಮದ ಅಧ್ಯಕ್ಷೆಯನ್ನು ತುಂಬಿದ ಸಭೆಯಲ್ಲಿ ಎಳೆದಾಡ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ. ಅಂದರೆ ಈ ಮಹಿಳೆಯರನ್ನು ರಕ್ಷಣೆ ಮಾಡೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿರುವಂಥದ್ದು. ಈಗ ಆ ಸ್ಥಾನದಲ್ಲಿ ನೀವು ಒಂದು ರೀತಿ ತಾಯಿ ಸ್ಥಾನದಲ್ಲಿದ್ದೀರಾ, ಏನು ಕ್ರಮ ತಗೊಳ್ತಾ ಇದ್ದೀರಾ? ಯಾಕಂತ ಹೇಳಿದ್ರೆ ಮಹಿಳಾ ಆಯೋಗಕ್ಕೆ ಎಲ್ಲವೂ ಇದೆ, ಆದರೆ ಕ್ರಮ ತೆಗೆದುಕೊಳ್ಳುವಂತಹ ಅಧಿಕಾರ ಇಲ್ಲ ಅನ್ನುವಂಥ ಒಂದು ಚರ್ಚೆ ಮೊದಲಿಂದಲೂ ಕೂಡ ಇದೆ. ಹೀಗಾಗಿ ಈಗಿನ ನೀವು ಅಧ್ಯಕ್ಷರಾಗಿ ನಿಮ್ಮ ನಿಲುವೇನು? ಅದು ಮುಖ್ಯ ಕಾರ್ಯದರ್ಶಿಯವರಿಂದ ಒಂದು ಸಾಮಾನ್ಯ ಹೆಣ್ಣು ಮಗಳವರೆಗೂ ಎಲ್ಲರೂ ಒಂದೇ. ಆದರೆ ಅಷ್ಟು ಅತ್ಯುನ್ನತ ಒಂದು ಸ್ಥಾನವನ್ನು ಧರಿಸಿರುವಂಥ ಏರಿರುವಂಥ ಒಂದು ಮಹಿಳೆಗೂ ಬಿಡೋದಿಲ್ಲ. ಹೆಂಗೆ ಬೇಕೋ ಹಂಗೆ ಮಾತಾಡ್ತಾರೆ. ಅದು ಅವ್ರು ಮಾತಾಡಿರೋದು ನಾವು ನೋಡಿದಾಗ ಅದೊಂಥರ ಡಬಲ್ ಮೀನಿಂಗು. ಎಲ್ಲರೂ ನಗ್ತಾರೆ ವ್ಯಂಗ್ಯವಾಗಿ. ಅಫ್ಕೋರ್ಸ್ ಅದು ನಾವು ಆಯುಕ್ತರಿಗೆ ಬರೆದಿದ್ದೀವಿ. ಯಾಕಂದರೆ ಇಂಥವ್ರಿಗೆಲ್ಲ ನಮ್ಮ ಪ್ರಕಾರ ಒಂದು ಸಲ ಶಿಕ್ಷೆ ಆಗಬೇಕು ಇವ್ರಿಗೆ. ಆವಾಗ ಇನ್ನೊಬ್ರು ಎತ್ತೆಚ್ಕೊಳ್ತಾರೆ, ನಾವು ಇನ್ನೊಬ್ರು ಅನ್ಬಾರ್ದು ಅಂತ. ಅದು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಇರಲಿ, ಅಥವಾ ಮುಖ್ಯ ಕಾರ್ಯದರ್ಶಿ ಇರಲಿ, ಅಥವಾ ಒಂದು ಸಾಮಾನ್ಯ ಹೆಣ್ಣುಮಗಳಿರಲಿ, ಎಲ್ಲೇ ಒಂದು ಕಡೆ ಕೆಲಸ ಮಾಡುವಂಥ ಮಗಳಿರಲಿ, ಯಾರಿಗೂ ಆ ಥರ ಮಾಡಿದಾಗ ಮಾನಸಿಕವಾಗಿ ಅವರು ಫಸ್ಟ್ ಆಫ್ ಆಲ್ ವರ್ಕಿಂಗ್ ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಅವ್ರಿಗೆ ಮಾನಸಿಕ ಒತ್ತಡ ಇರಬಾರ್ದು ಅನ್ನೋದೇ ಕಾನೂನು ಮತ್ತು ಸಂವಿಧಾನದ ಒಂದು ಆಶಯ. ಸೊ ಹಾಗಾಗಿ ಇಂಥವರಿಗೆ ಶಿಕ್ಷೆ ಆಗಬೇಕು ಕಾನೂನಲ್ಲಿ. ಸೊ ನಾವು ನಮ್ಮ ಕೆಲಸ ನಾವು ಮಾಡಿದ್ದೀವಿ, ಕ್ರಮ ನಾವು ತಗೊಳ್ಳೋದಿಲ್ಲ, ಕ್ರಮಕ್ಕೆ ನಾವು ಬರಿತೀವಿ. ಆಮೇಲೆ ಅವರು ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಆಯೋಗದಿಂದ ಬರೆದಾಗ ಖಂಡಿತವಾಗ್ಲೂ ಅದು ಯಾವುದೇ ಇರಲಿ ಅವರು ಮಾಡೇ ನಮಗೆ ರಿಪೋರ್ಟ್ ಕಳಿಸ್ತಾರೆ. ಹೇಳಿ, ಘಟನೆ ಆದ ಬಳಿಕ ಪಲ್ಲವಿ ಅವರು ನಿಮ್ಮನ್ನೇನಾದರೂ ನೇರವಾಗಿ ಭೇಟಿ ಮಾಡಿದ್ರೆ, ಇಲ್ಲ ದೂರವಾಣಿ ಮೂಲಕ ತಮ್ಮ ಸಮಸ್ಯೆಯನ್ನು ನಿಮ್ಮ ಬಳಿ ಹೇಳ್ಕೊಂಡ್ರೆ? ಇವತ್ತು ಬೆಳಗ್ಗೆ ನನಗೆ ಫೋನ್ ಮಾಡಿದರು. ಅವರು ಅಷ್ಟು ಅಂದರೆ ಹುಷಾರಾಗಿಲ್ಲ ಅಂತ ನನಗೆ ಅನ್ನಿಸ್ತು. ನಾನು ಬರ್ತೀನಿ ಅಂತಂದರು. ನಾನೇ ಬೇಡ, ಮಾತಾಡೋಕ್ಕೂ ಆಗ್ತಾಯಿಲ್ಲ, ನಿನಗೆ ಯಾಕೆ ಬರಬೇಡಮ್ಮ,
ಯಾರನ್ನಾದರೂ ಕಳಿಸಿದ್ರೆ ಸಾಕು, ನಾನು ಅದನ್ನು ಬರಿತೀನಿ ಅಂತ ಹೇಳಿದೆ. ಯಾಕಂದರೆ ನನಗನ್ನಿಸ್ತು, ಅವರನ್ನು ವಾಯ್ಸ್ ಕೇಳಿದಾಗ ನನಗನ್ನಿಸ್ತಿತ್ತು ಅವರು ಸ್ವಲ್ಪ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಒತ್ತಡಕ್ಕೆ ಒಳಗಾಗಿದ್ದಾರೆ ಅಂತ ಅನ್ನಿಸ್ತು. ನಾನೇ ಬರಬೇಡಿ ಅಂತಂದೆ. ಪ್ರಭಾವಿ ನಾಯಕರುಗಳ ಕೈವಾಡ ಇಲ್ಲದೆ ಈ ಕೆಲಸ ಮಾಡೋದಕ್ಕೆ ಅಸಾಧ್ಯ ಅನ್ನುವಂಥ ಅಲ್ಲ ಒಂದು ವೇಳೆ ಆ ಥರದ್ದು ಏನಾದರೂ ಇದ್ದರೂ ಕೂಡ ಕ್ರಮಕ್ಕೆ ಬರೀತೀರಾ ಅಂತ. ಅಲ್ಲಪ್ಪ, ನಮಗೆ ಇದರಲ್ಲಿ ಪ್ರಭಾವಿ ಅಧ್ಯಕ್ಷರ್ಯಾರೆ, ಪ್ರಭಾವಿ ಇದೇನಿದ್ದಾರೆ ಯಾರೂ ಮ್ಯಾಟ್ರ್ ಆಗೋದಿಲ್ಲ ನಮಗೆ. ಯಾರಾದರೂ ಆಗಿರಲಿ, ಅತಿ ಉನ್ನತ ಸ್ಥಾನದಲ್ಲಿದ್ದರೂ ಸಹ ಅವರಿಗೆ ಕಾನೂನು ಒಂದೇ, ಆಮೇಲೆ ಆಯೋಗದ ನಿಯಮಗಳು ಒಂದೇ, ಯಾರನ್ನೂ ಬಿಡೋದಿಲ್ಲ. ಎಲ್ಲರಿಗೂ ನಾವು ಕ್ರಮ ತಗೊಳ್ಳಿಕ್ಕೆ ಬರಿತೀವಿ. ಯಾರಾದರೂ ನ್ಯಾಯದ ಮುಂದೆ ಒಂದೇ. ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾ ಇರುವಂಥ ಒಂದು ಮಾತು. ನಮ್ಮ ಮುಂದೆ ಸಣ್ಣವರು ದೊಡ್ಡವರು ಇಲ್ಲ, ಸಣ್ಣ ಕೆಲಸದಲ್ಲಿದ್ದಾರೆ ದೊಡ್ಡ ಕೆಲಸದಲ್ಲಿದ್ದಾರೆ ಅನ್ನೋದು ಮುಖ್ಯವಲ್ಲ. ಯಾರಿಗೆ ಯಾವ ಮಹಿಳೆಗೆ ಅನ್ಯಾಯ ಆಗಿದೆಯೋ ಆ ಮಹಿಳೆಗೆ ನ್ಯಾಯ ಕೊಡಿಸುವಂಥ ಒಂದು ಕೆಲಸವನ್ನು ಆಯೋಗ ಮಾಡುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಧನುಷ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.